ಎಲ್ಲರಿಗೂ ನಮಸ್ಕಾರ. ನಾನು ಡೈಲಿ ಕಾಯಿಸಿರುವಂಥ ಹಾಲಿಂದ ಬೆಣ್ಣೆ ತೆಗೆದು ನಾನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಇವತ್ತು ಅದನ್ನು ಯಾವ ರೀತಿ ತುಪ್ಪ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಬೋಲ್ ತೆಗೆದು ಆಚೆ ಇಟ್ಟು 1 ಅವರ್ ಮುಂಚೆನೇ ನೀರು ಹಾಕಿಟ್ಟಿದ್ದೆ. ಅದು ಗಟ್ಟಿ ಇತ್ತು, ಇವಾಗ ನೋಡಿ ಸಾಫ್ಟ್ ಆಗಿದೆ. ಅದನ್ನು ಒಂದು ಸಲ ವಾಶ್ ಮಾಡಿಕೊಂಡು ಮತ್ತೆ ಇನ್ನೊಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ವೈಟ್ ಆಯಿತು. ಈಗ ಅದನ್ನು ತೆಗೆದು ನಾನು ಇವಾಗ ಒಂದು ದೊಡ್ಡ ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಒಂದು ಸಣ್ಣ ಸಣ್ಣ ಮುದ್ದೆ ಅಷ್ಟು ದಪ್ಪ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಬೆಣ್ಣೆ ಮೇಲೆ ಒಂದು 3 ರಿಂದ 4 ಇಂಚಷ್ಟು ನೀರು ಸೇರಿಸ್ಬೇಕಾಗುತ್ತೆ. ಅಷ್ಟು ಸೇರಿಸ್ಕೊಂಡು ಮುಚ್ಚಳ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೋಬೇಕು. ತುಂಬಾ ಮಿಕ್ಸಿ ಮಾಡ್ಕೋಬಾರ್ದು. ಒಂದು ಸಲ ನೋಡಿ ಮತ್ತೆ ಇನ್ನೊಂದು ಸಲ ನೋಡಿರಿ, ಈ ಥರ ಉಂಡೆ ಬರುತ್ತೆ. ಬೆಣ್ಣೆ ಉಂಡೆ ನೋಡಿರಿ ಹೆಂಗೆ ನಾವು ಮಜ್ಜಿಗೆ ಕಡ್ದಾಗ ಅವಾಗ ಹಳ್ಳಿಯಲ್ಲೆಲ್ಲ ಯಾವ ಥರ ಬೆಣ್ಣೆ ತೆಗಿತಾಯಿದ್ರು ಅದೇ ಥರ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಬೆಣ್ಣೆ. ನಾನು ನಂದಿನಿ ಹಾಲು ತೊಗೋತೀನಿ, ಆರೆಂಜ್ ಹಾಲು. ನಾನು 1.5 ತಿಂಗಳದ್ದು ನಾನು ಸ್ಟೋರ್ ಮಾಡಿ ಇಟ್ಟಿರೋದು. ಇವತ್ತು ನಾನು ತುಪ್ಪ ಕಾಯಿಸ್ಕೊತಾ ಇರೋದು ಇಷ್ಟ ಆಗಿದೆ. ಈಗ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಬೆಣ್ಣೆ ಎಲ್ಲ ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ಅದನ್ನೆಲ್ಲ ತಿರುತ್ತಾ ಇದ್ದೀನಿ. ಈಗ ಎಲ್ಲೋ ಟೈಪ್ ಬಂತು. ಎಲ್ಲೋ ಟೈಪ್ ಆದಮೇಲೆ ಇವಾಗ ನೋಡಿ ತುಪ್ಪದ ರೀತಿ ಬಂತು. ಇದು ಬಂದು ಸೇಮ್ ಹಳ್ಳಿಯಲ್ಲಿ ಯಾವ ಥರ ಟೇಸ್ಟ್ ಇರುತ್ತೆ ಅದೇ ಟೇಸ್ಟ್ ಇರುತ್ತೆ, ಅದೇ ಥರ ಗಮಲ ಬರುತ್ತೆ. ನೀವು ಒಂದು ಸಲ ಮನೇಲಿ ಇದೇ ಥರ ನೀವು ಸ್ಟೋರ್ ಮಾಡಿಕೊಂಡು ಬೆಣ್ಣೆ ಫಿಲ್ಟ್ರ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಕಾಯಿಸ್ಕೊಳ್ಳಿ. ಮನೇಲಿ ಯಾವ ಥರ ಕಾಯಿಸ್ತೀರೋ ಅದೇ ಥರ ತುಪ್ಪ ಇರುತ್ತೆ. ಈಗ ನಾನು 4 ಲವಂಗ 2 ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ನನ್ನ ಚಾನಲ್ ಮೊದಲನೇ ಸಲ ನೋಡೋರಾದರೆ ಮುತ್ತಮ್ಮ ಕನ್ನಡ ಚಾನಲ್ಲು. ಎಲ್ಲರೂ ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ಥರ ನೀವು ಮನೇಲಿ ಟ್ರೈ ಮಾಡಿ, ಚೆನ್ನಾಗಿದ್ದರೆ ನನಗೆ ಕಮೆಂಟ್ ಮಾಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ನೋಡಿ ಸ್ನೇಹಿತರೆ. ಇದನ್ನು ನಾನು ಚೆನ್ನಾಗಿ ಕಾಯ್ದ್ಮೇಲೆ ಆರಕ್ಕೆ ಬಿಡ್ತೀನಿ. ಆರಕ್ಕೆ ಬಿಟ್ಬಿಟ್ಟು ಇದಾಯಿತು. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಒಂದು ಬಾಟ್ಲಿಗೆ ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ನೋಡಿ ಫಿಲ್ಟ್ರ್ ಮಾಡಿದ್ಮೇಲೆ ಇಷ್ಟು ತುಪ್ಪ ಸಿಕ್ಕಿದೆ ನನಗೆ. ನೀವು ಟೇಸ್ಟ್ ಮಾಡಿ ಹೇಳಿ ಫ್ರೆಂಡ್.